ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಿಗಪ್ಪ ರೆಡಿ ಆಗ್ತಾಯಿದ್ದೀವಿ ಅಂತಂದರೆ, ನಾನು ನಮ್ಮ ಹಸ್ಬೆಂಡು ಇಬ್ಬರೂ ಅಕ್ಕ ಮನೆಗೆ ಮತ್ತು ನಮ್ಮ ಮಾಮನ ಮನೆಗೆ ಹೋಗಬೇಕು. ಇಬ್ಬರು ಮನೇಲೂ ಒಂದೇ ದಿನ ಪಿತೃಪಕ್ಷ ಇಟ್ಕೊಂಡವ್ರೆ. ಒಂದು ಕಡೆ ಹೋಗಿ ಇನ್ನೊಂದು ಕಡೆ ಹೋಗಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊತಾರೆ. ಸೊ ಇಬ್ಬರು ಮನೆಗೂ ಹೋಗೋಣ ಅಂಥೇಳಿ ಫಸ್ಟು ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತೇಳಿ ಇಬ್ಬರು ರೆಡಿ ಆಗ್ತಾಯಿದ್ದೀವಿ. ನಾವು ರೆಡಿ ಆಯಿತು. ಇನ್ನು ನಮ್ಮ ಅಕ್ಕ ಬರಬೇಕಾಗಿತ್ತು, ಮೂರನೇ ಅಕ್ಕ. ಅವಳು ಬರೋಷ್ಟರಲ್ಲಿ ನಮಗೆ ಟೀ ಕುಡಿಬೇಕು ಅನಿಸ್ತಾಯಿತ್ತು ಅಂತೇಳಿ ನಾನು ಟೀ ಮಾಡಿದೆ. ಆಮೇಲೆ ಇಬ್ಬರು ಟೀ ಕುಡಿದ್ರೆ ಒಂದು ರಿಲೀಫ್ ಅನಿಸುತ್ತಲ್ಲ. ನಾವಿಬ್ಬರು ಒಂಥರ ಟೀ ಹುಚ್ಚು ಜಾಸ್ತಿ. ಆಮೇಲೆ ಹೊಟ್ವಿ ಕೆಳಗಡೆ. ಅವ್ರು ಇನ್ನೂ ಬಂದೇ ಇರಲಿಲ್ಲ. ಕೆಳಗಡೆ ಹೋಗಿ ಕಾರಲ್ಲೆಲ್ಲ ಇಟ್ಬಿಟ್ಟು ಬಂದ್ವಿ. ಈ ಕಾರು ನೋಡಿ ನಮಗೆ ರಾಯರು ಕೊಟ್ಟಂಥ ಗಿಫ್ಟು. ಇವ್ರು ಏನೋ ಬಿಟ್ಟಿದ್ದಾರೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಕರ್ಕೊಂಬರ್ತಾವ್ರೆ ನನ್ನನ್ನು, ಬರೋಲ್ಲ ಅಂದ್ರೂ. ಸೊ ಕೆಳಗಡೆ ಹೋಗೋಷ್ಟರಲ್ಲಿ ನಮ್ಮ ಅಕ್ಕವರು ಬಂದರು. ಸರಿ ಓಡೋಣ ಅಂತೇಳಿ ನಾವೇನು ಆಟೋದಲ್ಲೆಲ್ಲ ಹೋಗಲಿಲ್ಲ, ಈ ಸಲ ಕಾರಲ್ಲಿ ಹೋಗಿದ್ವಿ. ಲಾಸ್ಟ್ ಟೈಮು ಬರೋದು ತುಂಬ ಲೇಟಾಗಿತ್ತು. ನಾನು ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ ಆಟೋದಲ್ಲಿ. ಬರಬೇಕಾದ್ರೆ ಲಾಸ್ಟ್ ಟೈಮ್ ನಾವು ಕರಡಿನ ನೋಡ್ಕೊಂಡು ಬಂದಿದ್ವಿ. ಬಟ್ ಈ ಟೈಮು ನಾವು ಚಿರತೆ ನೋಡ್ತೀವಿ ಅಂತ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ನಾವು. ಇದೊಂಥರ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಅದು ತುಂಬ ಕಾಡ್ತಾರೆ ಇರುತ್ತಲ್ಲ ಊರು, ಅಲ್ಲೆಲ್ಲ ತುಂಬ ಪ್ರಾಣಿಗಳೆಲ್ಲ ಇರುತ್ತೆ. ನೈಟ್ ಟೈಮಲ್ಲಿ ಓಡಾಡ್ತಾ ಇರುತ್ತೆ. ಆ ಕಡೆ ಇರೋರೆಲ್ಲ ತುಂಬ ಹುಷಾರಾಗಿರಬೇಕು. ಅದು ಸಿಂಗಲ್ ಮನೆಯಲ್ಲೆಲ್ಲ ಇರ್ತಾರೆ ತೋಟದಲ್ಲಿ. ಸೀರಿಯಸ್ಲಿ ಭಯ ಆಗುತ್ತೆ. ಹೊರಟ್ವಿ ನಾವು. ತಾವರೆಕೆರೆಯಲ್ಲಿ ಎಲ್ಲ ಫುಲ್ಲು ಗಣೇಶನೆಲ್ಲ ಕೂಡಿಸಿದ್ರಲ್ಲ, ಸ್ವಲ್ಪ ಜಾಮೆಲ್ಲ ಇತ್ತು. ಅಲ್ಲಿಂದ ತಾವರೆಕೆರೆ ಬಿಟ್ಟು ಹೋಯಿತು ಅಂದರೆ ಫುಲ್ಲು ಹಳ್ಳಿನೇ ಸ್ಟಾರ್ಟ್ ಆಗೋದು. ಇಲ್ಲೆಲ್ಲ ಸ್ವಲ್ಪ ಸಿಟಿ ಥರ ಇರುತ್ತೆ. ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಈ ಥರ ಗಾಡಿ ಟೂ ವೀಲರಲ್ಲಿ ಇದರಲ್ಲೆಲ್ಲ ಹೋಗ್ತಾರಲ್ಲ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಅನಿಸುತ್ತೆ. ಅಲ್ಲಿಂದ ಹೊರಟ್ವಿ ನಾವು. ಮತ್ತು ಲೇಟಾಗುತ್ತೆ ಅಂತೇಳಿ ಇಲ್ಲಿಂದ ಅಲ್ಲಿಗೆ ಹೋಗೋಸಲೇ 1.5 hour ಬೇಕಾಗುತ್ತೆ. ನಮ್ಮ ಬಾವ ಬೇರೆ ಫೋನ್ ಮಾಡ್ತಾಯಿದ್ರು. ನಮ್ಮ ಬಾವಂಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳೋಣ ಅಂತ, ನಮ್ಮ ಹಸ್ಬೆಂಡ್ ಬರೋಲ್ಲ ಅಂತ ನಮ್ಮ ಬಾವಂಗೆ ಹೇಳ್ತಾಯಿದ್ರೆ, ಇನ್ನೊಬ್ರು ಬಾವಂಗೆ ಫೋನ್ ಮಾಡಿದ್ರೆ ಅವ್ರಿಗೆ ಸುಳ್ಳು ಹೇಳೋಕೆ ಬರಲ್ಲ ಅಂತ ನಿಜನೇ ಹೇಳ್ತಾರೆ. ಸತ್ಯವಂತರು ಅವರು. ಏನೋ ಗೊತ್ತಿಲ್ಲ, ಮೊದಲು ಫೋನ್ ಮಾಡ್ತಿದ್ದೀನಿ, ಎತ್ತೋತಿಲ್ಲ. ಸರಿ ಬಂದಿಲ್ಲ. ಇವಾಗ ತಿಪ್ಕೊಂಡಳ್ಳಿ ಅವತ್ತು ಕಾರ್ ಪಂಚರ್ ಆಗಿತ್ತಲ್ಲ ಅಲ್ಲೇ ನೋಡಿ. ಫಸ್ಟ್ ನಾವು ನೋಡಿದ್ವಿ ನಾಯಿ ಅನ್ಕೊಂಡಿದ್ವಿ. ಹತ್ರಕ್ಕೆ ಹೋದ್ಮೇಲೆ ಗೊತ್ತಾಯ್ತು ಚಿರತೆ ಅಂತ. ಇಲ್ಲ ಇದು ವಿಡಿಯೋ ಮಾಡ್ಬೇಕು ತಾನೇ. ಚಿರತೆ ಆಯ್ತು ಅಲ್ಲಿ ನಿಮ್ಮ ಇದ್ರ ಬಿಟ್ಟು ಕೋಳಿ ಏನೋ ಕಚ್ಕೊಂಡು ಹೋಗ್ತಿತ್ತು. ಇದೇ ಅವ್ರ ಊರು. ಹಿಂಗಿದೆ ಹಳ್ಳಿ ಥರ ಫುಲ್ಲು ಕಾಡು. ಗಾಡಿ ಪಾರ್ಕ್ ಮಾಡೋಕೆ ಚಿರತೆ ನೋಡ್ದ ಆಶಾ. ನೀವು ಹೊಲ ಬಿಟ್ಟು ಮುಂದೆ ಗೊತ್ತುಕೊಳ್ಳಿ. ನಾಯಿ ತೋಟದಲ್ಲೆಲ್ಲ ಒಂದೇ ಸಿಂಗಲ್ ಮನೆ ಇರುತ್ತೆ. ಸೀರಿಯಸ್ಲಿ ಇಲ್ಲಿ ಇರಬೇಕು ಅಂದರೆ ನಿಜ ಭಯ ಆಗುತ್ತೆ. ಹೆಂಗಿರ್ತಾರೋ ಅನಿಸುತ್ತೆ. ಪೂಜೆ ಎಲ್ಲ ಮಾಡಿದ್ರೆ ಆಲ್ರೆಡಿ. ನಾವು ಪೂಜೆ ಮಾಡಿಬಿಟ್ಟು ಹೊರಡೋದು ಲೇಟಾಗುತ್ತೆ ಅಂತ ಮಾಮ ಮನೆಗೆ ಬೇರೆ ಹೋಗ್ಬೇಕಿತ್ತಲ್ಲ ಅಂತ ಊಟ ಮಾಡ್ತಾಯಿದ್ದೀವಿ. ಬಟ್ ಅಲ್ಲೆಲ್ಲ ಅದನ್ನೇ ಚಿರತೆ ಬಗ್ಗೆನೇ ಎಲ್ಲ ಮಾತಾಡ್ತಾಯಿದ್ವಿ ಕೂತ್ಕೊಂಡು ಸ್ವಲ್ಪ ಟೈಮು. ಆಮೇಲೆ ಎಲ್ಲಡಿಕೆಲ್ಲ ಹಾಕ್ಕೊಂಡು 10:30 ಆಗಿತ್ತು. ಹೊರಡೋಷ್ಟರಲ್ಲಿ ಹೊರಟ್ವಿ. ಆ ಕಡೆಯಿಂದ ಹೋಗೋದು ಬೇಡ ಅಂಥೇಳಿ ನಮ್ಮ ಬಾವ ಬೇರೆ ರೂಟ್ ಹೇಳಿದ್ರು ನಮಗೆ. ನಾವು ಹೆಂಗಿರೋ ನೆನ್ಮಂಗ್ಲ ಸೈಡ್ ಬರಬೇಕಾಗಿತ್ತಲ್ಲ. ಸೊ ಅದರಿಂದ ಕುಣಿಗಲ್ ಬೈಪಾಸ್ ಕಡೆಯಿಂದ ಬಂದ್ವಿ. ಇವಾಗಲೆಲ್ಲ ಏನು ಭಯ ಅನ್ನಿಸ್ಲಿಲ್ಲ. ಅದು ಇದು ಬರುತ್ತಲ್ಲ ಮೇನ್ ರೋಡು, ಹೈವೇ ಬಂತು. ನಮಗೇನು ಅಷ್ಟು ಇದು ಅನ್ನಿಸ್ಲಿಲ್ಲ, ಆರಾಮಾಗಿ ಬಂದ್ವಿ. ಅಲ್ಲಿಂದ ಬರೀ ಹಾಫ್ ಆನ್ ಅವರ್ ಆಯ್ತು ಅಷ್ಟೇ ಅನಿಸುತ್ತೆ. ನಮ್ಮ ಮಾಮ ಮನೆಗೆ ಹೋಗೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಇನ್ನೂ ಯಾರೂ ಮಲಗಿರಲಿಲ್ಲ. ರಿಲೇಟಿವ್ಸ್ ಎಲ್ಲ ಅಲ್ಲೇ ಮನೆಯಲ್ಲೇ ಇದ್ರು. ಸ್ವಲ್ಪ ಜನ ಎಲ್ಲ ಊಟ ಮಾಡ್ತಾಯಿದ್ರು. ಇವರು ನೋಡಿ ನಮ್ಮ ಪಂಚವಾಲ, ನಮ್ಮ ಮಾಮ. ಇವರು ನಮ್ಮ ಅಜ್ಜಿ. ಆ ಕಡೆ ಕೂತಿರೋರು ನಮ್ಮಮ್ಮ. ಎಲ್ರಿಗೂ ಊಟ ಬೇಕಂತಂದರೆ ನಮ್ಮ ಹಸ್ಬೆಂಡ್ಗೆ ಟೀ ಬೇಕು ಅಂತವ್ರೆ. ಅಲ್ಲೆಲ್ಲ ಮುಗಿಸ್ಕೊಂಡು ಓಡಾಷ್ಟಲ್ಲೇ 12 ಗಂಟೆ ಆಯಿತು. ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಸ್ವಲ್ಪ ಲೈಟಾಗಿ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಬೇಜಾರು ಮಾಡ್ಕೊತಾರಲ್ಲ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು 12 ಗಂಟೆಗೇನೋ ಹೊರಟ್ವಿ. ನಮ್ಮ ಬಾವವ್ರನ್ನ ಮನೆ ಹತ್ರ ಬಿಟ್ಬಿಟ್ಟು ನಾವು ಮನೆಗೆ ಹೋಗೋಣ ಅಂತ. ಇವಾಗ ನಮ್ಮ ಅಕ್ಕ ಭಾವನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾವು ಹೋಗ್ತಾಯಿದ್ದೀವಿ. ಬರೀ ಟ್ರಾವೆಲಿಂಗ್ ಆಗೋಯ್ತು ಫುಲ್ಲು. ನನಗಂತೂ ಒಟ್ಟಿನಲ್ಲಿ ನೈಟ್ ಅನಿಸಿದ್ರಿಂದ ಅಷ್ಟೇನು ಇದು ಅನಿಸಿಲ್ಲ ನಮಗೆ. ಯಾಕಂದರೆ ಬೆಳಿಗ್ಗೆ ಟೈಮ್ ಆದರೆ ಬಿಸಿಲು ಜಾಸ್ತಿ ಇರುತ್ತೆ, ಓಡಾಡೋಕ್ಕಾಗಲ್ಲ ಅನ್ಬೋದು. ಬಟ್ ನೈಟ್ ತಂಪಾಗಿರುತ್ತಲ್ಲ. ಈ ಥರ ಮಿಡ್ನೈಟ್ ಆಗ್ತಾ ಬಂತು ಅಂದರೆ ಫುಲ್ಲು ರೋಡೆಲ್ಲ ಖಾಲಿ ಇರುತ್ತೆ. ನೋಡಿ ಎಷ್ಟು ರೋಡು ಖಾಲಿ ಇದೆ ಅಂತ. ನಾನು ಅದಕ್ಕೆ ಹೇಳ್ತಿದ್ದೆ, ನಾಳೆ ಹೆಂಗಿರೋ ನಾನು DL ಟೆಸ್ಟ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಹೇಳ್ತಿದ್ದೆ, ಕೊಡಿ ಕಾರು ಓಡಿಸ್ತೀನಿ, ಇವಾಗ ಸ್ವಲ್ಪ ಅಭ್ಯಾಸ ಆಗುತ್ತೆ ಅಂತಂದರೆ. ಯುದ್ಧದ ಕಾಲದಲ್ಲಿ ಶಸ್ತ್ರಾಭ್ಯಾಸ ಎಲ್ಲ ಬೇಡ ಅಂದ್ಬಿಟ್ಟು ಕೊಡ್ತಾನೆ ಇಲ್ಲ. ನನ್ನ ಮೇಲೆ ನಂಬಿಕೆನೇ ಇಲ್ಲ ನಾನು ಗಾಡಿ ಓಡಿಸ್ತೀನಿ ಅಂತ.
ಬಂದ್ವಿ ಮನೆಗೆ. ನಮ್ಮ ಬಿಲ್ಡಿಂಗಲ್ಲಿ ನಾವಿಬ್ಬರೇ ಒಳ್ಳೆ ದೆವ್ವಗಳ ಥರ ಓಡಾಡ್ತಾ ಇರ್ತೀವಿ ಮಿಡ್ನೈಟಲ್ಲೆಲ್ಲ. ಎಷ್ಟು ಗಂಟೆಗೆ ಬೇಕೋ ಅಷ್ಟು ಗಂಟೆಗೆ. ಪಿಚಾಚಿ ನೋಡ್ಕೊಂಡು ಹೆಂಗೆ ಬಿಡ್ತದೆ, ಕಪ್ಪು ಬಿಡ್ತದೆ ನೋಡಿ ಫ್ರೆಂಡ್. ಹಿಂಗೆ ಬಿಟ್ಟೆ ಅದಿರ್ತದೆ ನೋಡಿ ಫ್ರೆಂಡ್ಸ್. ಈ ಮೂಲೆಗೆ ಹೋಗಿ ಈ ಮೂಲೆ ಬರೋಷ್ಟೊತ್ತಿಗೆ ಒಂದು ಕಾಲು. ಬೆಳಿಗ್ಗೆ ಎದ್ದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಹಸ್ಬೆಂಡ್ ಇಬ್ಬರೂ ನಾನು ಸಂತು ಜೊತೆನೇ ಹೊರಟೆ. ಸಂಚುನ ಹೇಳಿದ್ರು ಕರ್ಕೊಂಡು ಹೋಗ್ತೀನಿ ಅಕ್ಕ ಅಂತ. ಸೊ ಸಂಚು ಜೊತೆನೇ ಹೋದೆ. ನನಗೆ ಪೀಣ್ಯಾಗ ಹೋಗ್ಬೇಕಾಗಿತ್ತಿಲ್ಲ ಅಂದರೆ ಒಬ್ಬಳೇ ಆಗಿದ್ರೆ ಅಲ್ಲಿ ನಮಗೆ ಟೆಸ್ಟ್ ಇರುತ್ತೆ DLದು. ಅಲ್ಲೆಲ್ಲ ನಂಗೆ ಅಡ್ರೆಸ್ ಗೊತ್ತಾಗಲ್ಲ. ಇವರೇ ನಮಗೆ ಡ್ರೈವಿಂಗ್ ಹೇಳ್ಕೊಡ್ತಾರಲ್ಲ ಅದೇ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದರಿಂದ ನಾನು ಅಲ್ಲಿಗೆ ಆಫೀಸ್ ಹತ್ರನೇ ಹೋಗ್ತಾಯಿದ್ದೀನಿ. ನಮ್ಮ ಆಫೀಸ್ ಹತ್ರ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ಸುಮ್ಮನಳ್ಳಿ ಅಂತೂ. ಲೇಟ್ ಆಗುತ್ತೆ, ನನ್ನ ಬಿಟ್ಟು ಹೋಗ್ತಾರೇನೋ ಅಂತ ನನಗೆ ಭಯ ಆಗಿಬಿಟ್ಟಿದೆ. ಮತ್ತು ಅಲ್ಲಿಂದ ಹೋಗ್ಬೇಕಲ್ಲ ಅಂದ್ಕೊತಾ ಇದ್ದೆ. ಸದ್ಯ ಅವರು ವೆಯ್ಟ್ ಮಾಡ್ತಾಯಿದ್ರು, ಆವಾಗ ತಾನೇ ಬಂದರು ಅಂತ ನನ್ನ ಪಿಕ್ ಮಾಡಿಕೊಂಡು ನಮ್ಮಿಬ್ಬರು ಸರ್ರು ಮತ್ತು ನಾನು 3 ಜನನೂ ಹೊರಟ್ವಿ. ಅಲ್ಲಿಗೆ ಹೋಗಿದ್ದಾದಮೇಲೆ RTO ನೋಡ್ತಿದ್ದಂಗೆ ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ಮಾಡಲಿಲ್ಲ. ಆಮೇಲೆ ದೋಸೆ ತಿಂದ್ಕೊಂಡು ಅಲ್ಲಿಂದ ಹೊರಟಿ ಮನೆಗೆ ಬಂದೆ. ಮನೆಗೆ ಬಂದು ಫುಲ್ಲು ಅಲ್ಲಿ ಸ್ಟೋರಿ ಟೆಲ್ಲಿಂಗ್ ಹೇಳ್ತಾಯಿದ್ದೆ. ಬೈತಾಯಿದ್ರು ನಮ್ಮ ಮನೇಲಿ, ನೀನಕ್ಕೆ ವಿಡಿಯೋ ಮಾಡೋಕೆ ಹೋದೆ, ಸುಮ್ಮನೆ ಕುತ್ಕೋಬೇಕಾಗಿತ್ತು ಅಂತ. ಏನು ಮಾಡೋದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ ಅಲ್ಲಿ ಆ ಥರ ಮಾಡಬಾರ್ದು ಅಂತ. ಆಮೇಲೆ ಗೊತ್ತಾಯಿತು. ಮೊಬೈಲ್ ಇಟ್ಕೊಂಡವ್ರೆ, ಮೊಬೈಲೇ ಕೊಡ್ತಾಯಿಲ್ಲ ಗುರು. ನಾನು ಕೇಳೋವಷ್ಟು ಕೇಳಿ ಸುಮ್ಮನೆ ಕೂತ್ಕೊಂಡೆ, ಅದು ಯಾವಾಗ ಕೊಡ್ತಿರೋ ಕೊಡಿ ಅಂತ. ಆಮೇಲೆ ನಾನು 2 ವೀಲರು 4 ವೀಲರ್ 2 ಮುಗೀತು ಟೆಸ್ಟು. ಅದಾಗಿದ್ದಾದಮೇಲೆ ಒಬ್ರು ಹಿಡ್ಕೊಂಡು ಹೇಳ್ತಾಯಿದ್ರು, ನಿಮಗೆ ಮೊಬೈಲ್ ಬೇಕಾ DL ಬೇಕಾ ಅಂತ ಕೇಳ್ತಾವ್ರೆ. ಏನಂತ ಹೇಳಿ ನಾನು, ನನಗೆ ಮೊಬೈಲ್ ಕೊಟ್ಬಿಡಿ ಸಾಕು, ನಾನು ಮನೆಗೆ ಹೋಗ್ಬಿಡ್ತೀನಪ್ಪ, ನನಗೆ ಯಾವ DL ಬೇಡ ಏನು ಬೇಡ ಅಂತ. ಅದಕ್ಕೆ ನಾನು ಮನೆಗೆ ಹೇಳ್ತಾಯಿದ್ದೀನಿ, ಬರಬೇಕಾಗಿತ್ತು, ನಿಮಗೆ ಗೊತ್ತಾಗ್ತಿತ್ತು ಅಲ್ಲ ನನಗೆ ಎಷ್ಟು ಅಯ್ಯೋ ಅನ್ನಿಸ್ತಾಯಿದ್ರು ಅಂತ ಜಗಳ ಆಡ್ತಾಯಿದ್ದೆ. ಯಾರೇ ಆದರೂ ನೆಕ್ಸ್ಟ್ RTO ಹೋದ್ರೆ ಈ ಥರ ತಪ್ಪೆಲ್ಲ ಮಾಡಬೇಡಿ. ನಿಮ್ಮ ಕೆಲಸ ಏನಿದೆ ಅದು ನೀವು ಮುಗಿಸ್ಕೊಂಡು ಬನ್ನಿ. ಸುಮ್ಮನೆ ನಂತರ ಸಿಕ್ಕಾಕೊಂಡು ಇದು ಮಾಡಬೇಡಿ. ಅಲ್ಲೊಂಥರ ಫೇಮಸ್ ಆಗಿಬಿಟ್ಟೆ. ನನ್ನ ಮನೆಯವ್ರು ಅದೇ ಹೇಳ್ತಿದ್ರು, ಹೋಗ್ಲಿ ಬಿಡಲ್ಲಿ ಹೋಗಿದ್ದ ಕಡೆಲ್ಲ ಫೇಮಸ್ ಆಗಿ ಬಂದಿದ್ದೀಯಲ್ಲ ಅಂತ. ಆಮೇಲೆ ಹಿಂಗೆ ಸ್ವಲ್ಪ ಗೇಮ್ ಆಡ್ಕೊಂಡು ದಿನ ಕಳೀತು. ಅದಕ್ಕೆ ನಮ್ಮ ಮನೆಯಲ್ಲಿ ಐರನ್ ಮಾಡೋರು ಇದ್ದಾರೆ, ನಿಮ್ಗೆ ಯಾರು ಐರನ್ ಮಾಡಬೇಕಂದ್ರೆ ತಂದುಕೊಡಿ. ಆದರೆ ಒಂದು ಐರನ್ ಬಟ್ಟೆ ಮಾಡೋಕ್ಕೆ 1/2 hour ಬೇಕು. ಏನಂತೀರಾ ಸುರೇಶರೇ? ಹಾಂ, ಬಾಸ್ ಫಿಲಮ್ ಹಾಕಿರೋದು. TV ಇದ್ರು ವೇಸ್ಟ್ ನಮ್ಮ ಮನೇಲಿ. ಸೂರಿಗೆ ಇವಾಗ ಕ್ವಶನ್ ಕೇಳ್ತೀನಿ, ನನ್ನ ಬಗ್ಗೆ ಆನ್ಸರ್ ಮಾಡಬೇಕು. ಹಾಂ, ಕೊಂಡು ಇದು ಯಾವ ಹೇರ್ ಸ್ಟೈಲ್ ಹೇಳಿ? ಇದು ಡಿ ಬಾಸ್ ಹೇರ್ ಸ್ಟೈಲ್ ಕರಿಯಾ. ಇವಾಗ ಅವ್ರದ್ದು ಹಂಗೆ ಅಲ್ವ ಹೇರ್ ಸ್ಟೈಲ್ ಇರೋದು. ವಿಗ್ ತೆಗ್ದ್ಬಿಟ್ಟವ್ರಿ ಇವರು. ವಿಗ್ಗೆಲ್ಲಿ ಸುರಿ, ವಿಗ್ಗೆಲ್ಲಿ ಬಾಸ್ ರಿಲೀಸ್ ಆಗಿದ್ದೀರ ನಮ್ಮ ಮನೇಲಿ ಪಾರ್ಟಿ. ಹಾಂ ಹೇಳು, ನನ್ನ ಬಗ್ಗೆ ಏನೇನು ತಿಳ್ಕೊಂಡಿದ್ದೆ ನೀನು? ನನಗೆ ತಿನ್ನೋದ್ರಲ್ಲಿ ಏನು ಇಷ್ಟ? ನನಗೆ ಯಾವ ಹೀರೋ ಇಷ್ಟ? ಓಕೆ ಆಯಿತು. ನನಗೆ ಡ್ರೆಸ್ ಇಷ್ಟನಾ ಸೀರೆ ಇಷ್ಟನಾ? ಕರೆಕ್ಟಾಗಿ ಹೇಳ್ಬೇಕು ಸೂರ್ಯ. ಇಷ್ಟನಾ ಮಟನ್ ಇಷ್ಟನಾ? ಹಾಂ, ಇದೊಂದು ಕರೆಕ್ಟಾಗಿ ಹೇಳಿದ್ದೆ. ಯಾವ ಫಿಲಮ್ ಇಷ್ಟ ನನಗೆ? ಪಿಜ್ಜಾ ಇಷ್ಟನಾ ಬರ್ಗರ್ ಇಷ್ಟನಾ? ಯಾವ ಬರ್ಗರು? ಚಿಕನ್ ವೆಜ್ಜಾ ನಾನ್ ವೆಜ್ ಹೇಳ? ನಾನು ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು? ನಾವೇನು ಜಾಸ್ತಿ ಜಗಳ ಆಡಿಸ್ರಿ. ನೀನೇನಕ್ಕೆ ನನ್ನ ಲವ್ ಮಾಡಿದೆ? ನನ್ನ ಜೀವನದಲ್ಲಿ ಕಟ್ಟ ಕಡೆಯ ಪ್ರಶ್ನೆ, ನೀನು ಯಾಕೆ ನಾನು ಲವ್ ಮಾಡಿದೆ? ಅದೇ ಮುಂದೆ ನಾನು ಯಾಕೆ ಮದುವೆ ಇದೆ ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ. ಅದು ನನ್ನ ಕಟ್ಟ ಕಡೆಯ ಮದುವೆ ಆಗ್ಬೇಕಾದ್ರೆ ನಾಟಕ. ನನಗೆ ಯಾವ ಹಣ್ಣು ಇಷ್ಟ? ಒಂದಿನಗೂ ತಂದು ಕೊಟ್ಟಿಲ್ಲ. ನನಗೆ ಯಾವ ಹೂವು ಇಷ್ಟ? ಒಂದು ಬಟ್ಟೆಗೆ ಎಷ್ಟು ತಗೊಂತೀರಿ ನೀವು? ಎಕ್ಸ್ಕ್ಯೂಸ್ ಮೀ, ಒಂದು ಬಟ್ಟೆಗ ಏನು ಯಾವ ಥರ? ಏನು ಚಿನ್ನದ ನೀರು ಹಾಕ್ಬಿಟ್ಟು ಮಾಡ್ತೀರಾ? ನಾನು ತುಂಬ ಚೆನ್ನಾಗಿ ಮಾಡ್ಬೇಕು. 2 ಬಟ್ಟೆ ಕೊಟ್ಟಿದ್ದೀನಿ, ಪೇಮೆಂಟ್ ನಿಮಗೆ ಚೆಕ್ಕಲ್ಲಿ ಕೊಡ್ತೀನಿ. ಎಲ್ಲ ಆಡ್ಕೊಂಡು ನಮ್ಮ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಾದರೂ RTO ಹೋದರೆ ಈ ಥರ ತಪ್ಪು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಟಾಟಾ, ಬಾಯ್, ಗುಡ್ ನೈಟ್, ಟೇಕ್ ಕೇರ್.